ಗುರು 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 ಎದ್ದೇಳು ಗುರು. ಏಯ್ ಯಾಕ ಕೃಷ್ಣ ನಿನ್ಗೆ ಎಷ್ಟು ದುಡ್ಡು ಕೊಡ್ಬೇಕಿತ್ತು? 6 ಲಕ್ಷ ಕೊಡ್ಬೇಕು. ಯಾಕೆ? ಊರೇ ಬಿಟ್ಟಬಿಟ್ಟನ್ ಗುರು. ರಾತ್ರಿ ಗಯಾಬು. ಬೋಳಿ ಮಗ ಊರಿಂದ ಕಾಸು ಬರುತ್ತೆ ಅನ್ನಲ್ಲೋ. ಯಾವ್ದೋ ಊರೊಂದು ಯಾವನೇ ಗೊತ್ತು ಗುರು, ಬದುಕವನ ಸತ್ತವನ. ಸ್ವಿಚ್ ಆಫ್. 6 ಲಕ್ಷ. ಅವನ್ ಡಿಪಾಸಿಟ್ ಅಮೌಂಟ್ ಎಷ್ಟು? 1 ಲಕ್ಷ. ಡಿಪಾಸಿಟ್ಗಿಂತ ಜಾಸ್ತಿ ಆಡಿಸ್ಬೇಡ ಅಂತ ನಾನು ಹೇಳಿದ್ದೀನಿ ತಾನೆ. ಗುರು ದಿನ ಆಡ್ತಿದ್ನಲ್ಲ, ಕೊಡ್ತಾನೆ ಅನ್ಕೊಂಡು ಆಡಿಸ್ದೆ. ನಾನು ಆಲ್ರೆಡಿ ಎಣ್ಣೆ ಹೊಡೆದಿದ್ದೀನಿ. ದುಡ್ಡು ಹೋಗಿದೆ ಅಂದ್ರು ನಿನ್ನ ಹೊಡೆದಿಲ್ಲ ಏನೂ ಮಾಡಿಲ್ಲ ಅಂದ್ರೆ ನಿನ್ನ ಮೇಲೆ ನಂಬಿಕೆ ಇದೆ ಅಂತ. ಏನು ಗೋಲ್ಮಾಲ್ ಇಲ್ಲ ತಾನೆ? ಹಂಗೆಲ್ಲ ಏನಿಲ್ಲ ಗುರು. ಅವ್ನ ಊರ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ತೆಗ್ಸಿದ್ದೀನಿ. ಒಂದಷ್ಟು ಜನ ಹುಡುಗರನ್ನ ಬಿಟ್ಬಿಟ್ಟು ರಿಕವರ್ ಮಾಡಿಸ್ತೀನಿ ಗುರು. ಬಟ್ಟೆ ತಗೋಬೇಕು ಅಂತ ಬಟ್ಟೆ ಅಂಗಡಿಗೆ ಹೋಗ್ತೀಯಾ, ಡೂಪ್ಲಿಕೇಟ್ ಒಂದು ಗೊತ್ತಾದ್ರೆ ಉರ್ಕೋತೀಯ. ನೀನ್ ಡೂಪ್ಲಿಕೇಟ್ ಒಂದು ಗೊತ್ತಾದ್ರೆ ಎಣ್ಣೆ ಹೊಡಿದೇನೆ ನಿನ್ನ ಹೊಡಿತೀನಿ. ಹೋಗು, ಡೆಪಾಸಿಟ್ಗಿಂತ ಜಾಸ್ತಿ ಯಾರನ್ನೂ ಆಡಿಸ್ಬೇಡ. ಸರಿ ಗುರು, ಬರ್ತೀನಿ. ಹಾಂ, ಸ್ವಲ್ಪ ಲೇಟ್ ಆಗತ್ತೆ. ಸರಿ, ಬರ್ತೀನಿ. ಏಯ್ ಏನಿಲ್ಲೇ ಬರ್ತೀಯಾ? ಯಾಕೆ ಎಲ್ಲ ಬಿಟ್ಬಿಟ್ಟಾ? ಎಷ್ಟು 2,000ನಾ? ಸುಮ್ಮನೆ ಹೋಗ್ತಾ ಇರೋ. ಮುಂಚೆ ಬರ್ತಾ ಇದ್ದೆ, ಇವಾಗೇನಾಯ್ತು? ಬಾ ಹೋಗೋಣ. ಅಯ್ಯೋ ಬಾರಮ್ಮ, 3,000 ಕೊಡ್ತೀನಿ ಬಾ. 3,500 ಕೊಡ್ಲಾ? ಅಯ್ಯೋ ಬಾ ಸುಮ್ನೆ ಬಾ ಅಂತೇನೆ. ಯಾರೋ ನೀನು? ನಿನ್ನ ಹೆಂಡತಿ ನನ್ ಕರಿತಲ್ಲ ನಾನು. ನನ್ನೋಳ ಹಳೆ ಕಸ್ಟಮರ್ ಗೊತ್ತಾ? ಏಯ್ ಬಾರ ಸುಮ್ನೆ. ಹೋಗಿಲಿಂದ ಸಾಯ್ಸಾಕ್ಬಿಡ್ತೀನಿ. ಯಾರದು? ಹೇಳಿದ್ದಾನೆ ಬರೋದು ಲೇಟ್ ಆಗುತ್ತೆ ಅಂತ. ಯಾಕಿಲ್ಲ ಇದೆಯಾ? ಹೋದ್ರು ಅನ್ಸುತ್ತೆ. ಬಾ ಊಟಕ್ಕೋಣ. ಇನ್ಮೇಲೆ ನಾನು ಹಿಂದೆ ಬರೋದು ಬೇಡ. ಜೀವನ ಪೂರ್ತಿ ಓಡ್ತಾನೆ ಇರ್ಬೇಕಾಗತ್ತೆ. ಗಂಡ ಹೆಂಡತಿ ನಡ್ಕೊಂಡು ಹೋಗ್ಬೇಕಾದ್ರೆ ಜನ ಮಾತಾಡ್ಸ್ಬೇಕೆ ಹೊರತು ಕರಿಬಾರ್ದು. ನಾನಿನ್ ಕರೆಕ್ಟ್ ಅಲ್ಲ. ಸಮಾಜ ನನ್ನನ್ನು ಯಾವತ್ತೂ ಒಪ್ಕೊಳ್ಳಲ್ಲ. ಈ ಸೂಳೆಯಾಗೆ ಸಾಯ್ಬೇಕು ಒಂದಿನ ಅಷ್ಟೇ. 3 ಗಂಟೆ ಹಾಕಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಈ ಸಮಾಜ 3 ಥರ ಮಾತಾಡತ್ತೆ ಅಂತ ಈ ತಲೆಗೆ ಬಂದಿದ್ದಿಲ್ಲ. ಜೀವನ ಪೂರ್ತಿ ನೆನ್ಸ್ಕೊಳ್ಳೋ ಅಂತ ಒಳ್ಳೆ ನೆನಪುಗಳು ಕೊಟ್ಟಿದ್ಯಾ, ಅಷ್ಟು ಸಾಕು. ದಯವಿಟ್ಟು ನನ್ನನ್ನು ಮರ್ತ್ಬಿಡು. ಇನ್ನು ಮುಂದೆ ನನಗೆ ಸಿಗಲ್ಲ. ಲೈಫ್ಗೆ ಹುಡುಗಿ ಬರೋ ತನಕ ಜೀವನ ಚೆನ್ನಾಗೇ ಇರುತ್ತೆ. ಆದರೆ ಅವಳು ಬಂದೋದ್ಮೇಲೆ ಸ್ಮೂತಾಗಿ ಹೋಗ್ತಾ ಇದೆ ಲೈಫು. ಹಳ್ಳ ಕೊಳ್ಳೋದು ರೋಡ್ ಥರ ತಡ್ಕ ಆಡುತ್ತೆ. ಹುಡುಗರು ಲವ್ ಫೇಲಿಯರ್ ಆದಮೇಲೆ ಕುಡಿಯೋಕೆ ಕಲಿತಾರೆ. ಆದರೆ ಕಿಡ್ನಿ ಫೇಲಿಯರ್ ಆಗೋ ತನಕ ಕುಡಿತಾರೆ. ವಾಂತಿ ಮಾಡೋ ತನಕ ಕುಡಿದ್ರೆ ಶೋಕಿ, ವಾಂತಿ ಆದಮೇಲೂ ಕುಡಿದ್ರೆ ಫುಲ್ಲು ಕನ್ಫ್ಯೂಷನಲ್ಲಿದ್ದೀನಿ. ಇನ್ನೊಂದೇ ಟರ್ನ್ ಆಗಂತ ಡಿನ್ನರ್ ಮಾಡಲೇಬೇಕು. ತಲೆಗಳು ಉಳ್ಳಾಯ್ತವೆ.
Hi. What, darlings? Collection ಜೋರಾ? Hey. ಕೊಡು ಹೊರಡು. ಏನಂಟಿ ಇಂಪ್ರೂವ್ ಆಗಬೇಕು. ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ ನೀನು? ಇರ್ಲಿ ಹೋಗು, ಆಮೇಲೆ ವಿಚಾರಿಸ್ಕೊತೀನಿ ನಿನ್ನ. ಚಿಕ್ಕಲಿ ಕಮ್ಮಿ ಇದೆ. ನಾನೇನ್ ಮಾಡ್ಲಿ, ಯಾರು ಸಿಕ್ಕಿಲ್ಲ. ಸರಿಯಾಗಿ ಸ್ನಾನ ಮಾಡಿ ಸೆಂಟ್ ಹಾಕೊಂಡೋಗು. ಹಿಂಗ ಬುಡಿತಾರೆ ಯಾವ ನನ್ನ ಮಗ ಬರ್ತಾನೆ. ಬಾಯಲ್ಲಿ ಪಾನ್ ಪರಾಗು, ಬಾಡಿಲಿ ಎಣ್ಣೆ ತೆಗೆದು ಕೊಟ್ಟ ಅಂದ್ರೆ ನಿಂತ್ಕೊಚಿನ ರೀ. ದುಡ್ಡು ಎಲ್ಲಿಂದ ಬರ್ತಾ ಇದೆ, ಹೆಂಗ್ ಬರ್ತಾ ಇದೆ ಎಲ್ಲ ಗೊತ್ತು. ಕಣ್ಣು ಮುಚ್ಕೊಂಡು ಊಟ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡ್ಯಾ? ನಡಿಲಿ ಎಷ್ಟು ದಿನ ಅಂತ ನಾನು ನೋಡ್ತೀನಿ. ನಿನ್ನ ಫ್ರೆಂಡು ಅವಳಾಗೆ ಬಂದ್ಲು, ಅವಳಾಗೆ ಹೋದ್ಲು. ಒಂಥರ ಪೋಸ್ಟ್ ಪೇಡ್ ಇದ್ದಂಗೆ. ಆದ್ರೆ ನೀನು ಪ್ರೀಪೇಯ್ಡು ಅಲ್ಲೇ ದುಡ್ಡು ಇಟ್ಬಿಟ್ಟು ರೀಚಾರ್ಜ್ ಮಾಡಿಸ್ಕೊಂಡು ಹೋಗ್ಬೇಕು. ಲೈಫು ಚೆನ್ನಾಗಿದೆ ಅಲ್ವಾ? ಖಾನ ಪೀನ ಸೋನಾ ಪೈಸಾ ಸಬ್ ನಡೀತಾ ಇದೆ. ಜರ್ನಿ ತುಂಬಾ ಚೆನ್ನಾಗಿದೆ. ಬಸ್ ಹೋಗ್ತಾ ಇದೆ, ಆದ್ರೆ ಊರೇ ಸಿಗ್ತಾ ಇಲ್ಲ. एक आइडिया से जिंदगी बदल गया ना. ಒಂದ್ ಮಾತಲ್ಲ, ಕಾಸು ಜೀವನ ಮಾತ್ರ ಚೇಂಜ್ ಮಾಡಲ್ಲ, ಮನ್ಸೂನು ಚೇಂಜ್ ಮಾಡ್ಬಿಡುತ್ತೆ. ಒಳ್ಳೆ ಮಾತು ಹೇಳ್ದೆ. ಯಾವ್ದೋ ಒಳ್ಳೆ ಡ್ರಿಂಕ್ಸ್ ಇದು, ಮಿಕ್ಸಿಂಗೇ ಆಗಿಲ್ಲ. ಒಂದೇ 1 ನಿಮಿಷ ಫಿಲ್ಟರ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಮೆತ್ತಗೆ ಬಿದ್ಗಿದ್ ಹೋಗ್ಬಿಟ್ಯಾ, ಹುಷಾರು, ಪಾಚಿ ಜಾಸ್ತಿ. ಯಾರಪ್ಪ ಇಷ್ಟೊತ್ತಲ್ಲಿ ಹಾಡು ಹೇಳ್ತವ್ರೆ? ಹಲೋ, ಏನ್ ಮಾಡ್ತಿದ್ಯಾ? ರೂಮಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ.
ಊಟ ಆಯ್ತಾ? ಏನೋ 90 ಇದೆ, ಅದು ಕುಡಿದ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ. ಜಾಸ್ತಿ ಕುಡಿಬೇಡ, ಆರೋಗ್ಯಕ್ಕೆ ಒಳ್ಳೇದಲ್ಲ, ಲಿವರ್ ಡ್ಯಾಮೇಜ್ ಆಗೋಗತ್ತೆ. ನೀನೇನು ಟೆನ್ಷನ್ ಮಾಡಬೇಡ, ನಾನು LIC ಪಾಲಿಸಿ ಮಾಡಿಸ್ತೀನಿ. ನಾನು ಇವಾಗ ಊಟ ಮಾಡ್ಬೇಕೋ ಬೇಡವೋ? ನಾವು ದಿನ ಊಟ ಮಾಡ್ತೀವಿ, ಬೋರ್ ಆಗತ್ತಾ? ಇಲ್ಲ ತಾನೆ, ಬಿಡ್ತೀನಿ, ಖಂಡಿತವಾಗ್ಲೂ ಬಿಡ್ತೀನಿ. ನಿನ್ನ ಜೀವನಕ್ಕೆ ಬೆಳಕಾಗಿ ನಗು ನಾವು ಈ ಎಣ್ಣೆಗೆ ಹೊಡಿತೀವಿ, ಆಮೇಲೆ ಖಂಡಿತವಾಗ್ಲೂ ಮುಂದೆಗೆ ಹೊಡಿತದೆ. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆ ಟೈಮ್ ದೂರ ಏನಿಲ್ಲ, ಬಿಡುಗಡೆಗೆ 3 ಮೆಟ್ಟಿಲು ಬಾಕಿ. ಟೈಮ್ ಆಯ್ತು, ನೀನ್ ಮಲ್ಕೋ. ನಾನು ಇನ್ನೊಂದು 90 ಕುಡಿದು ಊಟ ಮಾಡಿ ಮಲ್ಕೋತೀನಿ. ಕೈ ಕಟ್ಟಿರೋ ವಾಚ್ ನಮ್ದಾಗಿರ್ಬಹುದು, ಆದ್ರೆ ಟೈಮ್ ನಮ್ದಾಗಿರಲ್ಲ. ಓಕೆ ಓಕೆ, ನೀನು ಹೋಗಿ ಮಲ್ಕೋ. ನಾಳೆ ಸಿಗ್ತೀನಿ. ಸರಿ. ಗಾಡಿ ಔಟು.